ಎಲ್ರಿಗೂ ನಮಸ್ಕಾರ. ಇದು ಕಡೂರಿಂದ ವಿಡಿಯೋ ಮಾಡ್ತಾ ಇರೋದು. ಇದು ಕಡೂರು ರೈಲ್ವೆ ಸ್ಟೇಷನ್ ರೋಡಲ್ಲಿ ಹೋಗುವಂತಹ ದಾರಿಯಲ್ಲಿ ಶ್ರೀ ಸಾಯಿ ಹೋಟೆಲ್ ಅಂತ ಇದೆ. ಇದು ನಮ್ಮದೇ ಆದಂತಹ ಹೋಟೆಲ್ಲು. ನಮ್ಮ ಹೋಟೆಲಲ್ಲಿ ಊಟ ಮತ್ತು ತಿಂಡಿ ಸಿಗುತ್ತೆ ಪ್ರತಿದಿನ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಬಂದು, ಇದು ನಮ್ಮ ಹೋಟೆಲಲ್ಲಿರೋ ಮೆನು. ಅಂದರೆ ಇವಾಗ ನಾವು ಪ್ರೆಸೆಂಟ್ ಅನ್ನ ಸಾಂಬಾರು ಅಂತ ಹೇಳಿದ್ರೆ ಈ ಥರ ನಾವು ಪ್ಲೇಟಿಗೆ ಹಾಕಿ ಇಷ್ಟು ಊಟನ ಕೊಡ್ತೀವಿ. ನೋಡಿ, ಇವತ್ತು ಒಂದು ಪ್ರಾಬ್ಲಮ್ ಆಗಿದೆ. ಒಬ್ಬ ಕಸ್ಟಮರ್ ಅಂದರೆ ಅವರು ರೆಗ್ಯುಲರ್ ಕಸ್ಟಮರು ನಮ್ಮ ಹೋಟೆಲ್ಗೆ. ಅವ್ರು ಯಾರು ಏನು ಅಂತ ಲಾಸ್ಟಲ್ಲಿ ರಿವ್ಯೂ ತೋರಿಸ್ತೀನಿ ನೋಡಿ. ಈ ಕಸ್ಟಮರ್ ಬಂದು 10 ಪ್ಲೇಟ್ ಅನ್ನ ಸಾಂಬಾರು ಪಾರ್ಸಲ್ ಮಾಡಿ ಅಂತ ಹೇಳಿದ್ರು. 10 ಪ್ಲೇಟ್ ಅನ್ನ ಸಾಂಬಾರು ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಬರೀ ಅನ್ನ ಸಾಂಬಾರು ಇಷ್ಟೇ ಕೊಡೋಲ್ಲ. ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಮತ್ತು ಜೊತೆಗೆ ಪಲ್ಯ, ಮೊಸರು. ಸಪೋಸ್ ಹಪ್ಪಳ ಏನಾದರೂ ಅವತ್ತಿನ ದಿನ ನಾವು ಮಾಡಿಲ್ಲ ಅಂದರೆ ವಡೆ ಕೊಡ್ತೀವಿ ಪ್ರತಿದಿನ. ವಡೆ ಮಾಡಿಲ್ಲ ಅಂದರೆ ಮಾತ್ರ ಹಪ್ಪಳ ಕೊಡ್ತೀವಿ. ಇಷ್ಟು ಊಟಕ್ಕೆ 60 ರೂಪಾಯಿ ಚಾರ್ಜ್ ಮಾಡ್ತೀವಿ. ಇದೇ 3 ತಿಂಗಳು ಮುಂಚೆ ಜಸ್ಟ್ 50 ರೂಪೀಸಿಗೆ ಇಷ್ಟು ಊಟ ಕೊಡ್ತಾಯಿದ್ವಿ. ಈಗಿನ ಗ್ಯಾಸ್ ರೇಟ್ ಮತ್ತು ಪ್ರತಿದಿನ ಅಂತಹ ದಿನಸಿ ಮತ್ತು ನಾವು ಕಟ್ಟುವಂತಹ ರೆಂಟು ಇಷ್ಟು ಬಂದುಬಿಟ್ಟು ನಮಗೆ ಏನು ನಾವು ಫುಡ್ ರೆಡಿ ಮಾಡ್ತಾಯಿದ್ದೀವಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ. ಅದನ್ನು ಬೇಕಂತ ನಾವು ಕಸ್ಟಮರ್ ಮೇಲೆ ಆಗ್ತಾಯಿಲ್ಲ. ಬಟ್ ಆದರೆ ಇವತ್ತಿನ ದುಬಾರಿ ಬೆಲೆಯಲ್ಲಿ ನಾವೇನು ಚಾರ್ಜ್ ಮಾಡಬೇಕೋ ಅದನ್ನು ಮಾಡ್ತಾಯಿದ್ದೀವಿ. ಈ ಊಟನ ಕೇವಲ 40 ರೂಪಾಯಿಗೆ ಸಿಗುತ್ತೆ ಹೊರಗಡೆ ಅಂತ ಹೇಳ್ತಾರೆ. ಎಷ್ಟೋ ದಿನ ಗ್ಯಾಸ್ ಇಲ್ದಲ್ಲಿ ಈ ಥರ ಒಲೆಯಲ್ಲೂ ಕೂಡ ತಂದು ಹೈಜಿನಿಕ್ಕಾಗಿ ನಾವು ಮಾಡಿದ್ದೀವಿ. ಪ್ರತಿದಿನ ನಮ್ಮ ಹೋಟೆಲಲ್ಲಿ ಇಡ್ಲಿ, ಪಡ್ಡು, ಪಲಾವ್, ಚಿತ್ರಾನ್ನ, ಪುಳಿಯೋಗರೆ ಮತ್ತು ಬಿಸಿಬೇಳೆ ಬಾತು, ಇಷ್ಟು ಮತ್ತು ಮಲ್ಲಿಗೆ ತಟ್ಟೆ ಇಡ್ಲಿ, ಇಷ್ಟು ಫುಡ್ಡು ನಮ್ಮ ಹೋಟೆಲಲ್ಲಿ ಸಿಗುತ್ತೆ. ಬಟ್ ಇವತ್ತು ನನಗೆ ತುಂಬ ಬೇಜಾರಾಗಿದೆ. ಏನಂದರೆ ಇವತ್ತಿರೋ ಬೆಲೆಯಲ್ಲಿ ನಾವು ಒಂದು ಬಿಸ್ನೆಸ್ ಮಾಡೋ ಮೆಂಬರ್ಸ್ಗಳಾಗಿ ಇಂಥ ಚೀಪ್ ವ್ಯಕ್ತಿಗಳಿಂದ ಸುಮ್ಮನೆ ನಮಗೆ ಡಿಸ್ಟರ್ಬ್ ಆಗ್ತಾಯಿದೆ. ಇಂಥವರು ಯಾವುದೇ ಹೋಟೆಲ್ಗಳಿಗೆ ಬಂದರು ದಯವಿಟ್ಟು ಊಟನ ಕೊಡಬೇಡಿ, ಯಾರೇ ಕಿರಿಕ್ ಮಾಡಿದ್ರು. ಮತ್ತು ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ, ಇವನು ನಾನು ಮಾತಾಡ್ತಿರೋದನ್ನು ನಾನು ಒಂದೇ ಮಾತು ಕೇಳಿದ್ದು, ನಮ್ಮ ಹೋಟೆಲಲ್ಲಿ ಊಟ ಚೆನ್ನಾಗಿಲ್ವಾ, ಊಟ ಹಾಳಾಗಿದೆಯಾ, ಅಥವಾ ಊಟ ಏನಾದರೂ ಹುಳ ಬಿದ್ದಿದೆಯಾ, ಅದನ್ನು ಹೋಗಿ ನೀನು ಅಪ್ಲೋಡ್ ಮಾಡಲಿಕ್ಕೆ ವೀಡಿಯೋ ಯಾಕೋ ಮಾಡ್ತಾ ಇದೆಯಾ ಸುಮ್ಮನೆ ಅಂತ ಕೇಳಿದ್ರೆ, ಇಲ್ಲ ನಾನು ಮಾಡ್ತೀನಿ, 40 ರೂಪಾಯಿಗೆ ಊಟ ಸಿಗುತ್ತೆ, ನೀವೇನೋ 60 ರೂಪಾಯಿ ಕೊಡ್ತೀರಾ, 70 ರೂಪಾಯಿಗೆ ಫುಲ್ ಊಟನೇ ಸಿಗುತ್ತೆ ಅಂತ ಹೇಳ್ತಾರೆ. ಇವಾಗ ನಡೀತಿರುವಂತಹ ಈ ಮಾರ್ಕೆಟಲ್ಲಿ ಅನ್ನ ಮಾರ್ಕೊಂಡು ಜೀವನ ಮಾಡಿದ್ರು ಕೂಡ ಕಿರಿಕೆ. ಬಟ್ ನಾನು ಹೇಳಕ್ಕೆ ಬಂದಿರೋದಿಷ್ಟೇ, ಇವತ್ತು ನಡೀತಿರುವಂತಹ ಗ್ಯಾಸ್ ರೇಟ್ ಮತ್ತು ಪ್ರತಿಯೊಂದು ವಸ್ತು ಇಷ್ಟು ತಂದರು, ಅವನೇ ಕೆಲಸ ಮಾಡಿದ್ರು ಒಬ್ಬ ವ್ಯಕ್ತಿಗೆ ಕೇವಲ ಒಂದು 500 ರೂಪಾಯಿ ಉಳಿಯೋದು ಹೆಚ್ಚಾಗಿರುತ್ತೆ. ಅವನ ಕಮಿಟ್ಮೆಂಟ್, ಮನೆ ಬಾಡಿಗೆ, ಅಂಗಡಿ ಬಾಡಿಗೆ, ಗ್ಯಾಸು, ರೇಷನ್ನು, ಅವನು ಓಡಾಡುವಂತಹ ಎಕ್ಸ್ಪೆನ್ಸಸ್ಸು, ಮೈ ಬಗ್ಸಿ ಅವನು ಬೆಳಗ್ಗೆ 4 ಗಂಟೆಗೆ ಎದ್ದರೆ ರಾತ್ರಿ 10:30, 12 ಗಂಟೆ ಆದರೂ ಅವ್ನು ದುಡಿಬೇಕು. ಎಂಥ ಹೋಟೆಲ್ ಓನರ್ ಆದರೂ ಕೂಡ ಅವನಿಗೆ ಟೆನ್ಷನ್ ಅನ್ನೋದಿರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಕೇವಲ 60 ರೂಪಾಯಿಗೆ ಒಂದು ಊಟ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಕೂಡ ಕಿರಿಕ್ ಮಾಡ್ತಾರೆ. ಅಂದರೆ ಇವ್ರು ಎಂಥ ಜನಗಳಿರಬೇಕು. ರೋಡ್ ಸೈಡಲ್ಲಿ 40 ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ರೋಡ್ ಸೈಡಲ್ಲಿ ಸಿಗುವಂತಹ ಫುಡ್ಡು ಹೈಜಿನಿಕ್ಕಾಗೂ ಇರುತ್ತೆ, ತುಂಬ ಚೆನ್ನಾಗೂ ಮಾಡ್ತಾರೆ. ಎಲ್ಲೋ ಒಂದೊಂದು ರೋಡ್ ಸೈಡಲ್ಲಿ ಬರುವಂಥ ಗಾಡಿಗಳಲ್ಲಿ ಚೆನ್ನಾಗಿ ಮಾಡಲ್ಲ, ಅದು ಕೂಡ ನಾನು ತಿಂದು ನೋಡಿದ್ದೀನಿ. ಬಟ್ ನಾನು ಹೇಳೋದಿಷ್ಟೇ, ರೋಡ್ ಸೈಡಲ್ಲಿ ಇರೋರಿಗೆ ಒಂದೇ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು 30 ರೂಪಾಯಿಗೆ 20 ರೂಪಾಯಿಗೆ ಯಾರು ಕೂಡ ಊಟ ಕೊಟ್ಟು ಕಳಿಸ್ಬೇಡಿ. ನೀವು ಕೊಡುವಂತಹ 30 ರೂಪಾಯಿ 40 ರೂಪಾಯಿ ಈ ಊಟ ಏನಿದೆ, ತಟ್ಟೆ ತೊಳೆದ್ರೂ ನಮಗೆ ಆ ಚಾರ್ಜ್ ಸಿಗಲ್ಲ. ಒಬ್ಬ ಕೆಲಸಗಾರಿಗೆ ನಾವು ಇವತ್ತು ಕೆಲಸಕ್ಕೆ ಇಟ್ಕೊತೀವಿ ಅಂದರೆ ಒಂದು ದಿನಕ್ಕೆ 500 ರೂಪಾಯಿ 600 ರೂಪಾಯಿ ಸಂಬಳ ಕೇಳ್ತಾರೆ. ಅವರು ಮಾಡುವಂಥದ್ದು ಕಂಪ್ಯೂಟರ್ ವರ್ಕ್ ಅಲ್ಲ. ನೋಡಿ, ಇನ್ನೊಂದು ಹೇಳ್ತಾ ಇದ್ದೀನಿ, ಸಾಫ್ಟ್ವೇರಲ್ಲಿ ವರ್ಕ್ ಮಾಡೋರು ಜೊತೆಗೆ ದೊಡ್ಡ ಓದಿರೋರಿಗೆ ಪಾಪ ಇವತ್ತು ಕೆಲಸ ಇಲ್ದಲೇ ಅಲಿತಾ ಇದ್ದಾರೆ. ಬಟ್ ಈ ಥರ ಕೆಲಸಗಳಿಗೆ ನಾವು ಇಟ್ಕೊಂಡಾಗ ಅವ್ರಿಗೆ ಬೆಲೆನೂ ಕೊಡ್ತೀವಿ, ಹೊಟ್ಟೆ ತುಂಬ 3 ಹೊತ್ತು ಊಟನೂ ಕೊಡ್ತೀವಿ, ಜೊತೆಗೆ ಅವರಿಗೆ ಕೆಲಸನೂ ಕೊಡ್ತೀವಿ, ಆಮೇಲೆ ಸಂಬಳನೂ ಕೊಡ್ತೀವಿ. ಇಷ್ಟಿದ್ರೂ ಕೂಡ ಎಷ್ಟೋ ಜನ ವರ್ಕರ್ಸ್ಗಳು ಕೆಲಸ ಮಾಡಲ್ಲ. ಯಾಕೆ ಅಂದರೆ ಈ ಕೆಲವೊಂದು ಮೆಂಟಾಲಿಟಿಗಳು ಆ ಥರ ಇರುತ್ತೆ ಜನಗಳದ್ದು. ಇಷ್ಟೆಲ್ಲ ಇದ್ದು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಹೋಟೆಲ್ ನಡೆಸೋದು ಅಂದರೆ ಸಾಮಾನ್ಯವಾದಂತಹ ವಿಷಯ ಅಲ್ಲ. ಬಟ್ ಇವತ್ತು ನಾನು ಫಸ್ಟ್ ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಯಾಕೆ ಅಂದರೆ, ಇಂಥ ಕಿರಿಕ್ ಕಸ್ಟಮರ್ಸ್ಗಳೆಲ್ಲ ಬಂದರೆ ದಯವಿಟ್ಟು ರೆಸ್ಪಾಂಡ್ ಮಾಡಬೇಡಿ, ಯಾರು ಊಟ ಕೊಡಬೇಡಿ. ಅವ್ರು ಎಂಥ ಆತ್ಮೀಯರಾದರೂ 10 ರೂಪಾಯಿ ಕಮ್ಮಿ ಮಾಡಬೇಡಿ. ನಿಮಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾರ್ಕೆಟಿಗೆ ಹೋಗಿ ತರಕಾರಿ ತರಕ್ಕೆ ಅಂತ ಹೋದರೆ 150 ರೂಪಾಯಿ 1 kg ಬೀನ್ಸು. ನಮಗೇನಿಲ್ಲ ಅಂದರೂ ಒಂದು ದಿನಕ್ಕೆ 2.5 kg 3 kg ಬೀನ್ಸ್ ಬೇಕು. ಹೇಗ್ರಿ ತಂದು ಮಾಡೋಕ್ಕಾಗತ್ತೆ? ಇವತ್ತಿನ ರೇಟಲ್ಲಿ ಒಳ್ಳೆ ರೀತಿಲಿ ಫುಡ್ ಕೊಡಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟು. ನಮ್ಮ ಹೋಟೆಲ್ ಬಂದು ಶ್ರೀ ಸಾಯಿ ಹೋಟೆಲ್ಲು. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಅಡುಗೆನೂ ಮನೇಲೇ ಮಾಡಿ ಸ್ಕೂಟಿಲಿ ತಂದು ನಾವು ಹೋಟೆಲಲ್ಲಿ ಬರೋ ಕಸ್ಟಮರ್ಸ್ಗಳಿಗೆ
ಪ್ರೀತಿಯಿಂದ ಮಾತಾಡಿಸಿ ಊಟ ಕೊಡ್ತಿದ್ದೀವಿ. ಮತ್ತು ನಿಮಗೆ ಇನ್ನೂ ಒಂದು ವಿಷಯ ಹೇಳ್ತಾ ಇದ್ದೀನಿ, ಪ್ರತಿದಿನ ನಮ್ಮ ಹೋಟೆಲಲ್ಲಿ ಇಡ್ಲಿ ಪಡ್ಡು ಇಷ್ಟು ಸಿಗುತ್ತೆ. ಬಟ್ ಪಡ್ಡು ಫೇಮಸ್ ನಮ್ಮ ಹೋಟೆಲಲ್ಲಿ. ಮತ್ತು ಚಿತ್ರಾನ್ನ ಪಲಾವ್ ಅಂದರೆ ತುಂಬ ಜನ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ. ಎಷ್ಟೋ ಜನ ಪ್ಯಾಸೆಂಜರ್ಸ್ ಎಲ್ಲಿ ತಿಂದೋದವರು ದೂರದಿಂದ ಬರೋರಿಗೆ ನಮ್ಮ ಹೋಟೆಲ್ನ ರೆಫರ್ ಮಾಡ್ತಾರೆ. ಇಷ್ಟು ಚೆನ್ನಾಗಿ ನಾನು ಊಟ ಕೊಡ್ತಾಯಿದ್ದೀನಿ. ಬಟ್ ಇವತ್ತು ನನಗೆ ಒಂದು ಬೇಜಾರಾಗ್ತಿರೋದೇನೆಂದರೆ, ಹೈಜಿನಿಕ್ಕಾಗಿ ನಾವು ಒಳ್ಳೆ ರೀತಿಲಿ ಊಟ ಕೊಟ್ಟರು ಕೂಡ ನಮಗೆ ಕೆಲವೊಬ್ಬರುಗಳಿಂದ ಸಮಸ್ಯೆಗಳಾಗುತ್ತೆ, ಬೇಜಾರಾಗುತ್ತೆ. ತುಂಬ ಜನ ನಮ್ಮನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ, ಚೀಪ್ ಅನಿಸುತ್ತೆ. ದಯವಿಟ್ಟು ಇಂಥ ಚೀಪ್ ವ್ಯಕ್ತಿಗಳು ಏನಾದರೂ ಹೋಟೆಲ್ಗಳಿಗೆ ಬಂದು ದಪ್ಪ ದೌಲತ್ತು ಅಹಂಕಾರದಿಂದ ವೀಡಿಯೋಗಳೆಲ್ಲ ಮಾಡಿಕೊಂಡ್ರೆ ಕಿತ್ಕೊಂಡು ಹೊಡೆದು ಕಲಿಸ್ಬೇಕಿಂಥವ್ರಿಗೆ. ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆಯದು ಕೆಟ್ಟದನ್ನ ನೀಟಾಗಿ ಜಡ್ಜ್ ಮಾಡಿ ಹಾಕದೇ ಇರೋ ವ್ಯಕ್ತಿಗಳೇ ತುಂಬ ಜನ ಇದ್ದಾರೆ. ನಾನು ಹೋಟೆಲ್ನ ನೀಟಾಗಿ ವೀಡಿಯೋನೆಲ್ಲ ಮಾಡ್ಕೊಂಡೋಗಿ ನಾನು ಮಾತಾಡ್ಬೇಕಾದ್ರೆ ನನ್ನ ವೀಡಿಯೋನು ಮಾತಾಡ್ಕೊಂಡೋಗಿ ನಾನು ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ, ನೀನು ಜೋರಾಗಿ ಮಾತಾಡ್ತಿದ್ದೆ ಹಾಗೆ ಹೀಗೆ ಅಂತ. ಇವನೇ ಹಿಂಗಡೆ ಹೋಗ್ತಾ ಇದ್ದಾನಲ್ಲ, ಇವನೇ ವೀಡಿಯೋ ಮಾಡ್ಕೊಂಡು ಹೋಗಿರೋದು. ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ. ನಾನು ಅದನ್ನೇ ಕೇಳ್ತಾ ಇದ್ದು, ನಾನೇನಾದರೂ ಊಟ ಹಾಳಾಗಿರೋದು ಕೊಟ್ಟಿದ್ದೀನಿ, ಹುಳ ಬಿದ್ದಿದ್ಯಾ ನಾನು ಊಟದಲ್ಲಿ? ಏನೂ ಇಲ್ಲ, ಸುಮ್ಮನೆ ಅಪ್ಲೋಡ್ ಮಾಡಿದ್ದಾನೆ. ಗೈಸ್ ಇಷ್ಟೇ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ. ಇಂಥವ್ರಿಗೆ ಬೆಲೆ ಕೊಡಬೇಡಿ. ರೋಡ್ ಸೈಡಲ್ಲಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು. ನಿಮಗೆ ಸಿಂಪಲಾಗಿ ಸ್ಯಾಂಪಲಾಗಿ ಒಂದು ಉತ್ತರ ಕೊಡ್ತೀನಿ. ಇವತ್ತಿನ ಅರ್ಧ ಲೀಟ್ರ್ ಹಾಲಿನ ಬೆಲೆ 30 ರೂಪಾಯಿ. ನೀವೇನು ಕೊಂಡ್ಕೊಂಡು ತೊಗೊಂಡು ಮಾಡಿದ್ರೂ ಅಲ್ಲಿಗೆ ಸರಿಯಾಗುತ್ತೆ. ನಾನು 10 ರೂಪಾಯಿ 60 ರೂಪಾಯಿ ಊಟ ಹೇಳಿದ್ದೀನಿ, ಅವ್ನು 40 ರೂಪಾಯಿ ರೋಡ್ ಸೈಡಲ್ಲಿ ಊಟ ತರ್ತೀನಿ ಅಂತ ಹೇಳಿದ್ದಾನೆ. ನಿಂತ್ಕೊಳ್ಳೋ ಪೊಲೀಸ್ನವ್ರು ಕರೆಸ್ತೀನಿ ಅಂದರೂ ನಿಂತ್ಕೊಂಡಿಲ್ಲ, ಹಂಗೆ ಓಡೋದ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತು ತುಂಬ ಬೇಜಾರಾಯಿತು. ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ, ನಮ್ಮ ಹೋಟೆಲಲ್ಲಿ ಯಾವತ್ತೇ ಬನ್ನಿ, ಏನೇ ತೊಗೊಳ್ಳಿ, ಅದು ಏನೇ ಫುಡ್ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ನಿಯತ್ತಾಗಿ ನನ್ನ ಕಸ್ಟಮರ್ಸ್ಗಳಿಗೆ ಊಟ ಕೊಡಬೇಕು. ಅವ್ರು ಊಟ ಮಾತ್ರ ಹುಡ್ಕೊಂಬರ್ಬೇಕು. ಎಲ್ಲ ಇದ್ದರೂ ನಮ್ಮ ಹೋಟೆಲ್ ರೆಕಗ್ನೈಸ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಮತ್ತು ನನ್ನ ಥಾಟ್ ಯಾವ ಥರ ಇದೆ ಅಂದರೆ, ನಾನು ಇವಾಗ ಕೊಡ್ತಿದ್ದೀನಲ್ಲ ಊಟನ, ಇದರಿಂದ ನಾನು ಅರ್ನಿಂಗ್ಸ್ ಏನು ಮಾಡ್ತಾಯಿದ್ದೀನಿ, ನನ್ನ ಮುಂದೆ ಫ್ಯೂಚರ್, ನನ್ನ ಮಗು, ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ. ಇದಿಷ್ಟೇ ನನ್ನ ಕಾನ್ಸೆಪ್ಟು. ಅನ್ಯಾಯದಿಂದ ಬೇರೆ ರೀತಿಯಲ್ಲಿ ಸಪೋಸ್ ಅಡುಗೆಗಳಿಗೆ ಟೇಸ್ಟಿಂಗ್ ಸಾಲ್ಟ್ ಫರ್ದರ್ ಏನೇನೋ ಮಾಡಿ ಯಾವ್ಯಾವ ರೀತಿಯಲ್ಲೋ ಫುಡ್ಗಳನ್ನ ರೆಡಿ ಮಾಡ್ತಾರೆ. ಬಟ್ ತುಂಬ ಡಿಫ್ರೆಂಟಾಗಿದೆ ಊಟಗಳು ರೆಡಿ ಮಾಡೋ ಲಾಜಿಕ್ಕು. ಬಟ್ ಅದು ನಂಗೆ ಯಾವುದೂ ಬೇಡ, ಸಕ್ಕದಾಗೆ ಮಾಡ್ತೀನಿ. ನಮ್ಮ ಹೋಟೆಲಲ್ಲಿ ಏನಾದ್ರು ಬಂದು ಕೈಗೊಜ್ಜು ಅನ್ನ ತಿಂತೀರಾ ಅಂದರೂ ಕೂಡ ಅಷ್ಟು ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಹೋಟೆಲ್ ಅಡ್ರೆಸ್ಸನ್ನು ಕರೆಕ್ಟಾಗಿ ಹೇಳ್ತೀನಿ. ಇದು ಕಡೂರು ರೈಲ್ವೆ ಸ್ಟೇಷನ್ ರೋಡು ಜಂಕ್ಷನ್. ಇದು ತುಂಬ ಜನ ಪ್ರಯಾಣಿಕರು ನಮ್ಮ ಹೋಟೆಲ್ ರೋಡಲ್ಲೇ ಹೋಗಬೇಕು. ಅಂದರೆ ಈಗ ನಾನು ಏನು ರೋಡನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಇದೇ ರೋಡಲ್ಲೇ ಹೋಗೋದು, ಓಕೆ. ಬಟ್ ಈ ರೋಡಲ್ಲಿ ಹೋಗುವಂಥ ತುಂಬ ಜನ ವ್ಯಕ್ತಿಗಳು ನಮ್ಮ ಹೋಟೆಲ್ ನೋಡ್ತಾರೆ, ಬರ್ತಾರೆ, ಟೇಸ್ಟ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ತುಂಬ ಜನ 10 ಜನ 15 ಜನ 20 ಜನನ ಒಂದೊಂದೇ ಸಲ ಕರ್ಕೊಂಬಂದಿರ್ತಾರೆ. ಕೊಡೋಕ್ಕಾಗಲ್ಲ, ಚಿಕ್ಕ ಪ್ಲೇಸು, ಫುಲ್ ಬ್ಯುಸಿ ಇರುತ್ತೆ ಯಾವಾಗಲೂ. ಮತ್ತು ಈ ಕಡೂರು ಜಂಕ್ಷನ್ ಬಂದು ಚಿಕ್ಕಮಂಗ್ಳೂರು ಥ್ರೂ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಈ ಕಡೆಯಿಂದನೇ ಹೋಗೋದು ತುಂಬ ಜನ. ಶಿರಡಿಗೆ ಮತ್ತು ತುಂಬ ಕಡೆ ಪ್ಲೇಸ್ಗಳಿಗೆ ಹೋಗೋದಾದ್ರೆ ಲಾಂಗು ಇಲ್ಲೇ ಬಂದು ಟ್ರೈನ್ ಹತ್ತುತ್ತಾರೆ. ಮಂಗಳೂರು, ಬ್ಯಾಂಗ್ಳೂರು ಎಲ್ಲರಿಗೂ ಇದು ಜಂಕ್ಷನ್ ಆಗಿದೆ. ಮತ್ತು ಇಲ್ಲಿಂದ ಮಿಡಲಲ್ಲಿ ಏನು ಸಿಗುತ್ತೆ, ಇದು ತುಂಬ ರೂಟ್ಗಳಿಗೆ, ಬಾಂಬೆ ಆ ಸೈಡೆಲ್ಲ ಇದೇ ರೂಟಿಂದನೇ ಹೋಗಬೇಕು, ಹುಬ್ಳಿ ಧಾರವಾಡ ಮಂದಿಯೆಲ್ಲ. ಬಟ್ ಈ ನಮ್ಮ ಹೋಟೆಲು ತುಂಬ ರೆಕಗ್ನೈಸ್ ಆಗಲಿ ಅಂತ ನಾನು ತುಂಬ ಚೆನ್ನಾಗಿ ಊಟನ ಕೊಟ್ಟರು ಕೂಡ ಇವತ್ತು ಒಬ್ಬ ಕಸ್ಟಮರಿಂದ ಕಿರಿಕಾಗಿದೆ. ದಯವಿಟ್ಟು ಇಂಥ ಕಸ್ಟಮರ್ಸ್ಗಳನ್ನೆಲ್ಲ ಬಂದರೆ ಮೊದಲು ಸುಮ್ಮನೆ ವೀಡಿಯೋಗಳನ್ನ ಮಾಡೋ ವ್ಯಕ್ತಿಗಳನ್ನು ಏನಾದರೂ ಒಂದು ಮಾಡಿ ಅವರಿಗೆ ಸರಿಯಾಗಿರೋ ಶಿಕ್ಷೆ ಕೊಡಬೇಕು. ಒಬ್ರಿಗೆ ಕೊಟ್ಟರೆ ಇನ್ನೊಬ್ರಿಗೆ ಗೊತ್ತಾಗಬೇಕು, ಆ ಥರ. ಒಂದು ಸಲ ನೀವು ಕೂಡ ನಮ್ಮ ಹೋಟೆಲ್ಗೆ ಬನ್ನಿ. ನಾನು ಸುಮ್ಮನೆ ವೀಡಿಯೋ ಮಾಡ್ತಿದ್ದಾಳೆ ಇವಳು ಅಂತ ಅಂದ್ಕೊಬೋದು. ಸುಮ್ಮನೆ ನೋಡೋಕ್ಕಾದ್ರೂ ಒಂದು ಸಲ ನಮ್ಮ ಹೋಟೆಲಿಗೆ ಬನ್ನಿ. ಮಾರ್ನಿಂಗ್ ಬನ್ನಿ, ಟಿಫನ್ ಒಂದು ಸಲ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಅಷ್ಟು ಚೆನ್ನಾಗಿ ಮಾಡಿರ್ತೀವಿ. ನಮ್ಮ ಹೋಟೆಲ್ ಬಂದು ಕಡೂರು ರೈಲ್ವೆ ಸ್ಟೇಷನ್ ರೋಡ್, KSRTC ಬಸ್ ಸ್ಟ್ಯಾಂಡ್ ನಿಯರೆಸ್ಟ್, ಗಂಗಾಮಾಳಿಕಾ ಮೆಡಿಕಲ್, ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್, ಕಡೂರು ತಾಲೂಕು, ಶ್ರೀ ಸಾಯಿ ಹೋಟೆಲ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ. ಸಪೋಸ್ ಏನಾದರೂ ನಾನು ಮಾತಾಡಿರೋ ವೀಡಿಯೋಗಳನ್ನೇನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಅಪ್ಲೋಡ್ ಮಾಡಿದ್ರೆ ದಯವಿಟ್ಟು ನನಗೆ ಶೇರ್ ಮಾಡಿ. ನಾನು ನೋಡಬೇಕು. ನನಗೆ ಅವ್ನು ವೀಡಿಯೋ ಮಾಡ್ತಿದ್ದಿದ್ದು ನೋಡೇ ನಂಗೆ ಅರ್ಧಕ್ಕರ್ಧ ಸಿಟ್ಟು ಬಂದಿದೆ. ಅದಕ್ಕೆ ಸರಿಯಾಗಿ ಬೈಕ್ ಕಳಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.